आणि संस्कृती विभागाचे संयुक्त संचालक अशोक चलवादी यांनी सांगितले की इतर समाजांमध्ये असलेली एकता आपल्या समाजात कमी वाटते याची खंत होती. त्यामुळे आपल्या समाजातील नेत्यांनी एकत्र येऊन छलवादी युवा संघ स्थापन केला आहे. ही अभिमानाची गोष्ट आहे. शहापूर येथील सिद्धार्थ कॉलनीतील गाडे मार्गावर असलेल्या जयवंती मंगल कार्यालयात छलवादी युवा संघाच्या वतीने विविध क्षेत्रात उल्लेखनीय कामगिरी करणाऱ्या व्यक्तींना सन्मानित करण्याचा कार्यक्रम आयोजित करण्यात आला होता. यावेळी बोलताना अशोक चलवादी म्हणाले की छलवादी समाजाच्या संघटनेसाठी प्रयत्न करणाऱ्या सर्वांचे मनपूर्वक आभार. मीही नोकरी करत असतानाच संघटनात्मक कार्य करीत होतो. आमच्या समाजातील अधिकाऱ्याने एकत्र येऊन छलवादी समाजाच्या उन्नतीसाठी कार्य केले आहे. ಈ ಒಂದು ಸಮಾರಂಭವನ್ನು ಬಹಳ ಖುಷಿ ಆಯಿತು. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿದ್ದು ಸಮುದಾಯದ ಅಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಮುದಾಯಗಳ ಸಂಘಟನೆಗಳಿಗೆ ಗೆಸ್ಟ್ ಆಗಿ ಹೋಗಿದ್ದೀನಿ. ಬ್ರಾಹ್ಮಣರ ಆದಿಯಾಗಿ ಕೆಳ ಸ್ತರದಲ್ಲಿರುವಂಥ ಸಂಘಟನೆಗಳಿಗೆ ಗೆಸ್ಟ್ ಆಗಿ ಹೋಗಿದ್ದೀನಿ. ಅಲ್ಲಿರುವಂಥ ಸಂಘಟನೆ, ಅಲ್ಲಿರುವಂಥ ಅರಿವು, ಅಲ್ಲಿರುವಂಥ ಕೌಶಲ್ಯ ನಮ್ಮ ಸಮುದಾಯಕ್ಕೆ ಯಾಕಿಲ್ಲ ಅನ್ನೋದು ನಾನು ಮರೆತಿದ್ದೆ. ಆದರೆ ಇವತ್ತು ಏನು ನಮ್ಮ ಸುನೀಲ್ ಮತ್ತು ಅವ್ರ ತಂಡ ನಾಗನಮಣಿ ಅವರು ಕೂತು ಏನು ವಿಚಾರ ಮಾಡಿ, ನಮ್ಮ ಯಲ್ಲಪ್ಪ ಕೋಲ್ಕರ್ ಅವರೆಲ್ಲರೂ ಸಮಾಜದ ಮುಖಂಡರು ವಿಚಾರ ಮಾಡಿ ನಮ್ಮದೇ ಆದಂತಹ ಸಮುದಾಯಕ್ಕೆ ಯುವ ಸಮುದಾಯ ಅವ್ರು ಹೇಳಿದ್ದು ಛಲವಾದಿ ಯುವ ಸಂಘ ಅಂತೇಳಿ ಸಂಘಟನೆ ಮಾಡಿ ಈ ಸಮುದಾಯವನ್ನ ಮುಂದೆ ತರಬೇಕಂತ ಹೇಳಿ ಶ್ರಮಿಸ್ತಿದ್ದಾರ. ಆ ಎಲ್ಲ ಸಂಘಟಕರಿಗೆ ನಾನು ವೈಯಕ್ತಿಕವಾದಂತಹ ಧನ್ಯವಾದಗಳು ಹೇಳ್ತೇನೆ. ನಾನು ಕೂಡ ಈ ತರಹದ ಸಂಘಟನೆಯಲ್ಲಿ ಕೆಲಸದಲ್ಲಿ ಇದ್ಕೊಂಡೇ ಸಂಘಟನೆ ಮಾಡಿದವನು. ನಾನು ಹಾವೇರಿಯಲ್ಲಿ ಇರಬೇಕಾದ್ರೆ ಜಿಲ್ಲಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೇಮಕ ಆಗಿ ಪೋಸ್ಟಿಂಗ್ ಕೊಟ್ಟಿರ್ತಾರೆ ಹಾವೇರಿಯಲ್ಲಿ. ಅವಾಗ ಬೇರೆ ಬೇರೆ ನಮ್ಮ ಸಮುದಾಯದವರು ಸುಮಾರು 8ರಿಂದ 10 ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಮುದಾಯದ ಅಧಿಕಾರಿಗಳು ಇದ್ದು ನಾವು ಎಲ್ಲರ ಜೊತೆ ಚರ್ಚೆ ಮಾಡಿ ಈ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಸೇರಿ ನಾವು ನಮ್ಮದೇ ಆದಂಥ 8 ದಿವಸ ಅಥವಾ 15 ದಿವಸಕ್ಕೊಂದ್ಸರಿ ಕೂಡಿ ಚರ್ಚೆ ಮಾಡ್ತಿದ್ವಿ. ಚರ್ಚೆಯಲ್ಲಿ ಏನು ಬಂತಂದ್ರೆ ಛಲವಾದಿ ಸಮುದಾಯನ ಹುಟ್ಟಾಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಹಾವೇರಿಯಲ್ಲಿ ಛಲವಾದಿ ಸಮುದಾಯನ ಹುಟ್ಟಾಕಿದ್ವಿ. 5:30 6 ಗಂಟೆ ಆದ ನಂತರ ನಮ್ಮ ಕೇರಿಗಳಿಗೆ ಅಥವಾ ನಾವಿರುವಂಥ ವಸತಿ ಪ್ರದೇಶಗಳಿಗೆ ಹೋಗಿ ನಾವು ಭಾಷಣ ಮಾಡ್ತಿದ್ವಿ. ಅದರ ಪ್ರತಿಫಲವಾಗಿ फकीरप्पा छलवादी यांनी सांगितले की राज्यातील अनेक गावांमध्ये छलवादी समाजाचे कार्यक्रम होत आहेत. आमच्या समाजातील लोक जागरूक होत आहेत आणि हाच खरा बदल आहे. ರಾಜ್ಯದೆಲ್ಲೆಡೆ ಜಿಲ್ಲೆಯಾದ್ಯಂತ ಹಳ್ಳಿಗಳಲ್ಲೂ ಕೂಡ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇದರರ್ಥ ಇಷ್ಟೇ, ನಮ್ಮ ಜನರು ಜಾಗರೂಕರಾಗುತ್ತಿದ್ದಾರೆ. ಏನು ತೋರಿಸ್ಕೊಡ್ತದೆ ಅಂತಂದ್ರೆ ಜಾಗೃತಿ, ನಮ್ಮಲ್ಲಿನೂ ಕೂಡ ಜಾಗೃತಿ ಮೂಡ್ತಾ ಇದೆ. ಏನು ಜಾಗೃತಿ ಅಂದರೆ ನಿಮಗೆ ತಿಳಿದಿರುವಂತೆ ಅಂಬೇಡ್ಕರ್ ಅವರು ನಮಗೆ 3 ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. ಏನು? ಶಿಕ್ಷಣ. ಎಲ್ಲರೂ ನಾವೇನಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಶಿಕ್ಷಣ. ಬಟ್ ಅವ್ರು ಹೇಳಿದ್ದು ಎಜುಕೇಟ್ ಅಂತ ಹೇಳ್ತಾರೆ. ಎಜುಕೇಟ್ ಅಂದರೆ ನೀವು ಜಾಗೃತಿಗೊಳ್ಳಬೇಕು. ನಾವೆಲ್ಲ ಅದನ್ನು ಎಜುಕೇಷನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಎಜುಕೇಷನ್ ಅಂತ ಮಾಡ್ಕೊಂಡ್ಬಿಟ್ಟು ನಾವು MA ಡಿಗ್ರಿ ತೊಗೊಂಡಿದ್ದೇವೆ, ದೊಡ್ಡ ದೊಡ್ಡ ಡಿಗ್ರಿಗಳನ್ನು ತೊಗೊಂಡ್ಬಿಟ್ಟು ಆ ಒಂದು ಸಂದೇಶವನ್ನು ನಾವು ಸಂಕುಚಿತಗೊಳಿಸ್ಬಿಟ್ಟಿದ್ದೇವೆ. ಮನೆಯಲ್ಲಿ ಒಬ್ಬರು MA PhD ಆಗಿದೆ ಅಂತಂದರೆ ಯಾಕೆ ಇನ್ನೂ ಆ ಸಮುದಾಯ ಸುಧಾರಣೆ ಆಗಿಲ್ಲ? ದೇಶದಲ್ಲಿ
ಸಾಕಷ್ಟು ಜನರು ಅಧಿಕಾರಿಗಳಿದ್ದಾರೆ, ಸಾಕಷ್ಟು IPS ಇದ್ದಾರೆ, IAS ಇದ್ದಾರೆ, ಕ್ಲಾಸ್ 1 ಇದ್ದಾರೆ, ಮಂತ್ರಿಗಳಿದ್ದಾರೆ. ಯಾಕೆ ಜಾಗೃತಿ ಆಗಿಲ್ಲ? ಇವರೆಲ್ಲ ಶಿಕ್ಷಣವನ್ನು ಪರದೇಶದಲ್ಲಿ ಶಿಕ್ಷಣ ತಗೊಂಡಿದ್ದಾರೆ, ಯೂನಿವರ್ಸಿಟಿಗಳಲ್ಲಿ ಶಿಕ್ಷಣ ತಗೊಂಡಿದ್ದಾರೆ. ಬಟ್ ಏನಾಗಿದೆ ಅಂದರೆ ನಮ್ಮಲ್ಲಿ ಜಾಗರೂಕತೆ ನಾವು ಹೊಂದಿರೋದಿಲ್ಲ ಇಲ್ಲಿವರೆಗೆ. ಆದರೆ ಇತ್ತೀಚೆಗೆ ನಮಗೇನು ಕಂಡು ಬರ್ತಾ ಇದೆ ಅಂದರೆ ನಮ್ಮಲ್ಲಿನೂ ಕೂಡ ಹೆಚ್ಚಾಗಿ ಜಾಗರೂಕತೆ ಕಂಡು ಬರ್ತಾ ಇದೆ. ಮೊದಲನೇ ಮಂತ್ರ ಅಂಬೇಡ್ಕರ್ ಅವರು ಕೊಟ್ಟಿದ್ದು, ನೀವು ಎಜುಕೇಟ್ ಆಗಬೇಕು. ಯಾವುದರ ಬಗ್ಗೆ ನೀವು ಎಜುಕೇಟ್ ಆಗಬೇಕು, ಯಾವುದರ ಬಗ್ಗೆ ನೀವು ಜಾಗ್ರತೆಯನ್ನು ಹೊಂದಬೇಕು? ನಿಮ್ಮ ನಿಮ್ಮ ಹಕ್ಕುಗಳ ಬಗ್ಗೆ, ನಿಮ್ಮ ನಿಮ್ಮ ಸವಲತ್ತುಗಳ ಬಗ್ಗೆ ನಿಮಗೆ ಜಾಗರೂಕತೆ ಆಗಬೇಕು. ಎರಡನೇದು संघटने ಅಂತ ಹೇಳಿದರು. या कार्यक्रमात विविध क्षेत्रात उल्लेखनीय कामगिरी करणाऱ्या बसवराज चण्णन्नवर, सुरेखा मारेहळ्ळी, यल्लप्पा कोलकार, महांतेश मॅगिनमणी यासारख्या मान्यवरांचा सन्मान करण्यात आला. कार्यक्रमास अनेक समाज बांधव आणि मान्यवर उपस्थित होते. विनोद कोलकार, KMM मराठी, बेळगाव.